ಎಲ್ಲರಿಗೂ ನಮಸ್ಕಾರ. ರುಚಿ ಅಡುಗೆಗೆ ಸ್ವಾಗತ. ಇವತ್ತು ಸೋಯಾ ಚಂಕ್ಸಿಂದ ವೆಜ್ ಕಬಾಬ್ ಮಾಡೋಣಂತೆ. ತಿನ್ನೋದಕ್ಕೆ ತುಂಬ ರುಚಿಯಾಗಿರುತ್ತೆ. ಇದನ್ನು ಮಾಡೋದಕ್ಕೆ ಫಸ್ಟಿಗೆ ಪಾತ್ರೆಯಲ್ಲಿ ನೀರನ್ನ ಕುದಿಯೋದಕ್ಕೆ ಇಟ್ಟಿದ್ದೀನಿ. ಸೋಯಾ ಚಂಕ್ಸ್ನ ಚೆನ್ನಾಗಿ ತೊಳ್ಕೊಂಬಿಟ್ಟು ಇದನ್ನು ಕುದೀತಿರೋ ನೀರಿಗೆ ಹಾಕ್ಕೊಳ್ಬೇಕು. ನೋಡಿ, ಇದು ಚೆನ್ನಾಗಿ ಕುದೀತಾ ಇದೆ. ಇದು ಸಾಫ್ಟ್ ಆಗೋಬೇಕು, ಅಲ್ಲಿವರೆಗೂ ಇದನ್ನು ಬೇಯಿಸ್ಕೊಳ್ಬೇಕು. ಇದಕ್ಕೆ ಸ್ವಲ್ಪ ಉಪ್ಪನ್ನು ಕೂಡ ಹಾಕ್ತಾ ಇದ್ದೀನಿ. ಸ್ವಲ್ಪ ಸಾಕು, ಆಮೇಲೆ ಮತ್ತೆ ಹಾಕ್ತೀವಿ. ಒಂದು 5 ನಿಮಿಷ ಬೇಕು ಇದು ಚೆನ್ನಾಗಿ ಸಾಫ್ಟ್ ಆಗೋದಕ್ಕೆ. ಇವಾಗ ನೋಡಿ ತೋರಿಸ್ತಾ ಇದ್ದೀನಿ, ನಾನು 5 ನಿಮಿಷ ಆದಮೇಲೆ ಚೆನ್ನಾಗಿ ಸಾಫ್ಟ್ ಆಗಿದೆ. ಇವಾಗ ಫ್ಲೇಮ್ನ ಆಫ್ ಮಾಡಿಬಿಟ್ಟು ನೀರನ್ನೆಲ್ಲ ತೆಗೆದುಬಿಟ್ಟು ಬರೀ ಸೋಯಾ ಚಂಕ್ಸ್ ಮಾತ್ರ ಪಾತ್ರೆಗೆ ಹಾಕ್ಕೊಳ್ಬೇಕು. ಇವಾಗ ತಣ್ಣನೆ ನೀರನ್ನ ಇದಕ್ಕೆ ಹಾಕ್ತಾ ಇದ್ದೀನಿ. ಬಿಸಿ ಇರುವಾಗಲೇ ಹಿಂಡಿದ್ರೆ ಕೈಯೆಲ್ಲ ಸುಡುತ್ತೆ. ಹಾಗಾಗಿ ತಣ್ಣಗಾದ್ಮೇಲೆ ಈ ಥರ ಹಿಂಡಿದ್ರೆ ನೀರೆಲ್ಲ ಆಚೆ ಬಂದುಬಿಡುತ್ತೆ. ನೋಡಿ, ಇದೇ ರೀತಿ ಎಲ್ಲದನ್ನು ತೆಗೆದು ಇಟ್ಕೊಳ್ಬೇಕು ನಾವು. ಕಬಾಬ್ ಮಾಡಬೇಕಾದ್ರೆ ಸೋಯಾ ಚಂಕ್ಸಲ್ಲಿ ನೀರಿದ್ದರೆ ಕಬಾಬ್ ಮಾಡೋಕ್ಕೆ ಬರೋದೇ ಇಲ್ಲ, ಎಲ್ಲ ಒಡೆದೊಡೆದೋಗುತ್ತೆ. ಹಾಗಾಗಿ ಚೆನ್ನಾಗಿ ನೀರನ್ನ ತೆಗಿಬೇಕು. ಇವಾಗ ನೋಡಿ ಎಲ್ಲದನ್ನು ನೀರನ್ನ ತೆಗೆದು ಇಟ್ಕೊಂಡಿದ್ದೀನಿ. ಆದರೆ ಇದರೊಳಗಡೆ ಇನ್ನೂ ಸ್ವಲ್ಪ ನೀರಿನ ಅಂಶ ಇರುತ್ತೆ. ಹಾಗಾಗಿ ಒಂದು ಬಟ್ಟೆ ಮೇಲೆ ಹಾಕ್ಕೊಂಡು ಈ ಥರ ಹಿಂಡಿದ್ರೆ ನೋಡಿ ಇನ್ನೂ ನೀರು ಬರ್ತಾ ಇದೆ. ಚೆನ್ನಾಗಿ ನೀರನ್ನ ತೆಕ್ಕೊಂಬಿಡಬೇಕು ಬಟ್ಟೆಯಿಂದ. ನೋಡಿ ಎಷ್ಟೊಂದು ನೀರು ಸಿಕ್ತು. ಮತ್ತು ಇವಾಗ ಕ್ಲೀನಾಗಿ ನೀರೆಲ್ಲ ಹೋಗಿದೆ. ನೋಡಿ ತೋರಿಸ್ತೀನಿ. ಒಂದು ಕಟ್ ಮಾಡಿದ್ರೆ ಈ ಥರ ನೀಟಾಗೆ ಬರಬೇಕು. ನೋಡಿ ನಾರಿನ ಥರ ಬಂದಿದೆ. ಇವಾಗ ರೆಡಿಯಾಗಿದೆ. ನೆಕ್ಸ್ಟು ಇದಕ್ಕೆ ಒಂದು ಮಸಾಲ ರೆಡಿ ಮಾಡ್ಕೊಳ್ಳೋಣ. ಅದಕ್ಕೆ ಜಾರಿಗೆ ಒಂದು 2 ಇಂಚಷ್ಟು ಶುಂಠಿ ಹಾಕ್ತಾಯಿದ್ದೀನಿ. ಮತ್ತು ಒಂದು 2 ಗಡ್ಡೆಯಷ್ಟು ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ. ಶುಂಠಿ ಸ್ವಲ್ಪ ಚೆನ್ನಾಗಿ ಹಾಕ್ಕೊಂಡ್ರೆ ಒಳ್ಳೆ ಫ್ಲೇವರ್ ಸಿಗುತ್ತೆ. ಖಾರಕ್ಕೆ 2 ಹಸಿಮೆಣಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ ನಾನು. ನಿಮಗೆ ಖಾರ ಕಮ್ಮಿ ತಿನ್ನೋರಾದರೆ ಒಂದೇ ಒಂದು ಹಾಕ್ಕೊಳ್ಳಿ. ನಾನು ಹಾಕ್ತಾ ಇರೋ ಹಸಿಮೆಣಸಿನ್ಕಾಯಿ ಸ್ವಲ್ಪ ಖಾರ ಕಮ್ಮಿ ಇದೆ, ಹಾಗಾಗಿ 2 ಹಾಕ್ತಾಯಿದ್ದೀನಿ. ಒಂದು ಇಡಿಯಷ್ಟು ಕೊತ್ತಂಬರಿ ಸೊಪ್ಪು. ಇವಾಗ ಇದನ್ನೆಲ್ಲ ಹಾಕ್ಕೊಂಡು ಇದನ್ನು ರುಬ್ಕೊಳ್ಬೇಕು. ಆದರೆ ಪೇಸ್ಟ್ ಮಾಡ್ಕೊಳ್ಬಾರ್ದು, ತರಿಯಾಗಿ ರುಬ್ಕೊಳ್ಬೇಕು. ನೋಡಿ ಈ ಥರ ಇರಬೇಕು, ತುಂಬ ನಯಸ್ಸಾಗಿ ಆಗಬಾರ್ದು ಇದು. ಇವಾಗ ಇದು ರೆಡಿಯಾಗಿದೆ. ಒಂದು ಪಾತ್ರೆ ತಗೊಂಡು ಅಥವಾ ಬೌಲ್ ತಗೊಂಡು ಇದನ್ನು ಅದಕ್ಕೆ ಹಾಕ್ಕೊಳ್ಬೇಕು. ನೋಡಿ ಹಾಕ್ಕೊಂಡಾಗ ಗೊತ್ತಾಗ್ತಿದೆ ನಿಮಗೆ ಪೇಸ್ಟ್ ಥರ ಇಲ್ಲ, ತರಿಯಾಗಿದೆ ಅಂದ್ಬಿಟ್ಟು. ಇವಾಗ ನೆಕ್ಸ್ಟು ಇದೇ ಜಾರಿಗೆ ಬೇಯಿಸಿ ಇಟ್ಕೊಂಡಿದ್ದೀವಲ್ಲ ಸೋಯಾ ಚಂಕ್ಸ್ನ, ಅದನ್ನು ಹಾಕ್ಕೊಂಡು ನುಣ್ಣಗೆ ರುಬ್ಕೊಳ್ಬೇಕು. ಇದು ತರಿಯಾಗಿದ್ದರೆ ನೀವು ವೆಜ್ ಕಬಾಬ್ ಮಾಡೋದಕ್ಕೆ ಬರೋದೇ ಇಲ್ಲ, ಒಡೆದೊಡೆದೋಗ್ಬಿಡುತ್ತೆ. ನೋಡಿ ಎಷ್ಟು ನಯಸ್ಸಾಗಿದೆ. ಈ ಥರ ಪ್ರೆಸ್ ಮಾಡಿದ್ರೆ ಅಥವಾ ಉಂಡೆ ಕಟ್ಟೋಕ್ಕೆ ಬರ್ತಾ ಇದೆ ಇದು. ಇವಾಗ ಇದನ್ನು ಕೂಡ ನಾವು ಮಸಾಲೆನ ಹಾಕಿ ಇಟ್ಕೊಂಡಿದ್ವಲ್ಲ ಬೌಲಿಗೆ, ಅದಕ್ಕೆ ಹಾಕ್ತಾಯಿದ್ದೀನಿ. ಇದು 100 ಗ್ರಾಮು ಸೋಯಾ ಚಂಕ್ಸ್ ಇದೆ, ಅದು ಅಳತೆಯಲ್ಲಿ ನಾನು ಹೇಳ್ತಾ ಇದ್ದೀನಿ. ಇವಾಗ ಇದಕ್ಕೆ 2 ಸ್ಪೂನಷ್ಟು ಕಡಲೆ ಹಿಟ್ಟನ್ನು ಹಾಕ್ತಾಯಿದ್ದೀನಿ. 1 ಸ್ಪೂನಷ್ಟು ಎಣ್ಣೆ. ಇದು ಕಡಲೆ ಹಿಟ್ಟು ಏನಕ್ಕೆ ಹಾಕ್ತೀವಿ ಅಂದರೆ ಬೈಂಡಿಂಗ್ ಬರುತ್ತೆ. ಇದನ್ನು ತವಾ ಫ್ರೈ ಅಥವಾ ಫ್ರೈ ಮಾಡ್ಕೊಳ್ಬೇಕಾದ್ರೆ ಹೊಡೆದೋಗೋದಿಲ್ಲ, ಹಾಗಾಗಿ ಕಡಲೆ ಹಿಟ್ಟನ್ನು ಹಾಕ್ತೀವಿ. ಕಬಾಬು ಡ್ರೈನೆಸ್ ಕೊಡಬಾರ್ದು ಅಂದ್ಬಿಟ್ಟು ಎಣ್ಣೆನ ಹಾಕ್ತೀವಿ. ಇವಾಗ 2 ಚೆನ್ನಾಗಿ ಮಿಕ್ಸ್ ಆಗಿದೆ ಅಲ್ವಾ. ಇವಾಗ ಇದಕ್ಕೆ ಸ್ವಲ್ಪ ಅಚ್ಕಾರದ ಪುಡಿ ಹಾಕ್ತಾಯಿದ್ದೀನಿ, ಕಲರಿಗೋಸ್ಕರ ಅಷ್ಟೇ. ಇದು ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ. ಅರ್ಧ ಸ್ಪೂನಷ್ಟು ಧನಿಯಾ ಪೌಡರು, ಜೀರಿಗೆ ಪೌಡರು ಅರ್ಧ ಸ್ಪೂನು, ಚಾಟ್ ಮಸಾಲ ಅಥವಾ ಆಮ್ಚೂರ್ ಪೌಡರು ಅರ್ಧ ಸ್ಪೂನಷ್ಟು ಹಾಕ್ಕೊಳ್ಬೇಕು. ರುಚಿಗೆ ತಕ್ಕಷ್ಟು ಉಪ್ಪು. ಇದಕ್ಕೆ ಯಾವುದೇ ರೀತಿ ನೀರನ್ನ ಮಿಕ್ಸ್ ಮಾಡ್ಕೊಳ್ಬಾರ್ದು, ಇದು ಫುಲ್ಲು ಡ್ರೈಯಾಗೇ ಇರಬೇಕು. ಇವಾಗ ಚೆನ್ನಾಗಿ ಎಲ್ಲದನ್ನು ಮಿಕ್ಸ್ ಮಾಡ್ಕೊಂಬಿಡೋಣಂತೆ. ಚೆನ್ನಾಗಿ ನಾದಿ ಇದನ್ನು ಕಲಿಸ್ಕೊಳ್ಬೇಕು. ಸುಮ್ಮನೆ ಮೇಲೆ ಕಲಿಸ್ಕೊಂಡ್ರೆ ಕಬಾಬ್ ಚೆನ್ನಾಗಿ ಬರೋದಿಲ್ಲ, ಹೊಡೆದೋಗುತ್ತೆ. ಹಾಗಾಗಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ನಾದಿ ಕಲಿಸ್ಕೊಳ್ಬೇಕು. ನೋಡಿ ಇವಾಗ ಚೆನ್ನಾಗಿ ಆಗಿದೆ ಇದು. ಈ ಥರ ಕಟ್ಟಿದ್ರೆ ಉಂಡೆ ರೀತಿ ಬರಬೇಕು. ಆವಾಗ ಇದು ಹದ ಸರಿ ಇದೆ ಅಂದ್ಬಿಟ್ಟು. ಉಂಡೆ ಕಟ್ಟೋಕ್ಕೆ ಬರ್ತಾ ಇಲ್ಲ ಅಂದರೆ ಇನ್ನೊಂದು ಸ್ಪೂನಷ್ಟು ಕಡಲೆ ಹಿಟ್ಟನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ, ಆವಾಗ ಉಂಡೆ ಕಟ್ಟೋಕ್ಕೆ ಬರುತ್ತೆ. ಈ ಥರ ಒಂದು ಸ್ಟಿಕ್ ತೊಗೊಂಬಿಟ್ಟು ಈ ಥರ ಮೇಲ್ಗಡೆ ಹಾಕ್ಕೊಳ್ತಾ ಬರಬೇಕು. ನೀಟಾಗಿ ಪ್ರೆಸ್ ಮಾಡಬೇಕು. ಈ ಥರ 2 ಕೈಯಿಂದ ಮಾಡಿದ್ರೆ ಚೆನ್ನಾಗಿ ಹತ್ಕೊಳ್ಳುತ್ತೆ. ನೋಡಿ ಇವಾಗ ರೆಡಿಯಾಗಿದೆ, ತೋರಿಸ್ತಾ ಇದ್ದೀನಿ ನಾನು. ಈ ಥರ ಆದರೆ ಸಾಕು. ಇದೇ ರೀತಿ ಎಲ್ಲದನ್ನು ಮಾಡಿ ಇಟ್ಕೊಳ್ಬೇಕು. ಒಂದು ಪ್ಲೇಟಿಗೆ ಹಾಕಿ ತೋರಿಸ್ತೀನಿ ನೋಡಿ. ನೀಟಾಗಿ ಈ ಥರ ಬಂದರೆ ಸಾಕು. ಮತ್ತೆ ಇನ್ನೊಂದು ತೋರಿಸ್ತಾ ಇದ್ದೀನಿ. ಮಾಡಿಕೊಂಡು ಪ್ರೆಸ್ ಮಾಡಿ ಕೈಯಿಂದ ಈ ಥರ ರೋಲ್ ಮಾಡಿದ್ರೆ ಆಯಿತು, ನೀಟಾಗಿ ಹತ್ಕೊಂಡ್ಬಿಡುತ್ತೆ. ಕಷ್ಟ ಏನೂ ಇಲ್ಲ, ಇದು ತುಂಬ ಈಸಿನೇ ಆಗೋಗುತ್ತೆ. ಒಂದು ಕಷ್ಟ ಆದರೆ ಇನ್ನೊಂದು ಚೆನ್ನಾಗೇ ಬಂದೇ ಬರುತ್ತೆ. ನೋಡಿ ರೆಡಿಯಾಗೋಯ್ತು. ಇದೇ ರೀತಿ ಎಲ್ಲದನ್ನು ಮಾಡಿ ಇಟ್ಕೊಳ್ಬೇಕು. ಈ ಥರ ಸ್ಟಿಕ್ಕಲ್ಲಿ ನಿಮಗೆ ಮಾಡೋಕ್ಕೆ ಬರ್ತಾ ಇಲ್ಲ ಅಂದರೆ ಸ್ಟಿಕ್ಕಿನ ಬೇಡ, ಇದೇ ರೀತಿ ಕೈಯಲ್ಲಿ ಈ ಥರ ಮಾಡಿದ್ರೆ ಸಾಕು, ಅದು ಕೂಡ ತುಂಬಾ ಚೆನ್ನಾಗಿ ಬರುತ್ತೆ. ಅದೇ ರೀತಿ ನೋಡಿ ಮುಗ್ದೇ ಹೋಯ್ತು. ಇಷ್ಟೇ ಸುಲಭವಾಗಿರುತ್ತೆ. ನೋಡಿ ಪ್ಲೇಟಲ್ಲಿ ಮಾಡಿ ಇಟ್ಟಿದ್ದೀನಿ ನಾನು 2 ಥರನೂ. ನಿಮಗೆ ಯಾವ್ದು ಈಸಿನೋ ಆ ಥರ ಮಾಡ್ಕೊಳ್ಳಿ. ಇವಾಗ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಇದನ್ನು ಡೀಪ್ ಫ್ರೈ ಆದರೂ ಮಾಡ್ಕೊಳ್ಬೋದು, ಶಾಲೋ ಫ್ರೈ ಆದರೂ ಮಾಡ್ಕೊಳ್ಬೋದು. ನಾನು ಡೀಪ್ ಫ್ರೈ ಮಾಡ್ತಾಯಿದ್ದೀನಿ. ಹಾಕಿದ ತಕ್ಷಣ ಮಾತ್ರ ಇದನ್ನು ಮುಟ್ಟೋಕ್ಕೆ ಹೋಗಬಾರ್ದು, ಕಬಾಬ್ ಒಡೆದೋಗ್ಬಿಡುತ್ತೆ.
ಮತ್ತು ಫ್ಲೇಮು ಸಿಮ್ಮಲ್ಲೇ ಇಟ್ಕೊಂಡು ಇದನ್ನು ಫ್ರೈ ಮಾಡ್ಕೊಳ್ಬೇಕು. ಮೀಡಿಯಮ್ ಫ್ಲೇಮಲ್ಲಿ ಅಥವಾ ಹೈ ಫ್ಲೇಮಲ್ಲಿ ಇಟ್ಬಿಟ್ರೆ ಏನಾಗುತ್ತೆ, ಅದು ಚೆನ್ನಾಗಿ ಫ್ರೈ ಆಗೋದಿಲ್ಲ. ಒಳಗಡೆ ಎಲ್ಲ ಕಚ್ಚ ಕಚ್ಚ ಅಂತಿರುತ್ತೆ. ಮೇಲ್ಗಡೆ ಮಾತ್ರ ಬೇಗನೆ ಬ್ರೌನ್ ಆಗೋಗ್ಬಿಡುತ್ತೆ. ತಿನ್ನೋದಕ್ಕೆ ಸ್ವಲ್ಪನೂ ಚೆನ್ನಾಗಿರೋದಿಲ್ಲ. ಇವಾಗ ನೋಡಿ 2 ಸೈಡು ಚೆನ್ನಾಗಿ ಫ್ರೈ ಆಗಿದೆ. ನಿಧಾನವಾಗಿ ಫ್ರೈ ಮಾಡಿಕೊಡಿ, ತುಂಬ ಚೆನ್ನಾಗಿ ಬರುತ್ತೆ. ಇವಾಗ ಇದು ರೆಡಿಯಾಗಿದೆ. ಇದನ್ನು ತೆಕ್ಕೊಂಬಿಡೋಣ, ಒಂದು ಪ್ಲೇಟಿಗೆ ಹಾಕ್ಕೊಂಬಿಡೋಣಂತೆ. ನೋಡಿ, ನೋಡೋದಕ್ಕೆ ಸಖತ್ತಾಗಿ ಕಾಣ್ತಾ ಇದೆ ಅಲ್ವಾ? ತಿನ್ನೋದಕ್ಕೆ ತುಂಬ ರುಚಿಯಾಗಿರುತ್ತೆ ಇದು. ನೋಡಿ, ನಾನು ಪ್ಲೇಟಿಗೆ ಹಾಕಿ ಇಟ್ಟಿದ್ದೀನಿ. ಗ್ರೀನ್ ಚಟ್ನಿ ಮತ್ತು ಈರುಳ್ಳಿ ಜೊತೆ ತಿಂತಾಯಿದ್ರೆ ತುಂಬ ಚೆನ್ನಾಗಿರುತ್ತೆ ಇದು. ನಿಮಗೆ ಹೇಗೆ ಅನಿಸ್ತು ಈ ಸಿಂಪಲ್ಲಾಗಿ ಮಾಡುವಂಥ ಸೋಯಾ ಚಂಕ್ಸ್ ಕಬಾಬ್ ರೆಸಿಪಿ? ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.